ಭಾಳ ಗ್ಯಾಸ್ ಬೆಲೆ ಕೂಡ ಇವತ್ತು ಜಾಸ್ತಿ ಆಗಿದೆ. ಒಂದು ಕಡೆ ಶೋಭಾ ಅವರು ಪ್ರತಿಭಟನೆ ಮಾಡ್ತಿದ್ದಾರೆ. ಈಗ ನೀವು ನಾನು ಅದಕ್ಕೆ ಹೇಳಿದೆ, ಆ ಶೋಭಾ ಕರಂದ್ಲಾಜೆ ಅಕ್ಕ ಮತ್ತು ನಮ್ಮ ಸ್ಮೃತಿ ಇರಾನಿಯವರು 400 ಇದ್ದಿದ್ದು 450 ಆದತ್ನಾಗ ಗ್ಯಾಸ್ ತಲೆ ಮ್ಯಾಗ ಇತ್ಕೊಂಡು ಓಡಾಡಿದ್ರು ಬಿ ಜೆ ಪಿಯವರು. ಅದ್ರಾಗ ಅವರಿಬ್ಬರು ಎಲ್ಲಿದಾರಂತ ಕಾಣವಲ್ರು. ಶೋಭಕ್ಕನೂ ಕಾಣವಳ್ಳು ಮತ್ತು ಸ್ಮೃತಿ ಅಕ್ಕನೂ ಕಾಣವಳ್ಳು. ಅಂದರೆ 4 ಸತಿ ಅವರು ಯಾವಾಗ 5 ರೂಪಾಯೋ 2 ರೂಪಾಯಿನೋ 1 ರೂಪಾಯಿ ಏರ್ದತ್ನಾಗ ತಲೆ ಮ್ಯಾಗದ್ದು ಇದನ್ನು ಏನೋ ಸಿಲಿಂಡರ್ ಇಟ್ಕೊಂಡು ಅಡ್ಡಾಡಿದ್ರು. ಈಗ 1000 ರೂಪಾಯಿ ಆಗೈತಿ, 1000 ರೂಪಾಯಿ ಆಗೈತಿ. ಎಲ್ಲಿದಾರಂತ ಗೊತ್ತಾಗವಲ್ಲ ನನಗೆ. ಪೆಟ್ರೋಲು, ಡೀಸೆಲು, ಇವತ್ತು ಸಿಲಿಂಡ್ರ್ ಗ್ಯಾಸು, ಗೊಬ್ಬರ. ಇವತ್ತರ ಈ ಭಾಗದೊಳಗೆ ರೈತರು ಈಗ ನೆಕ್ಸ್ಟ್ ಬೆಳೆ ಹಾಕ್ತಾರ, ಯೂರಿಯಾ ಗೊಬ್ಬರ ಸಿಗೋಲ್ಲ ಅಂತ ಹೇಳಕತ್ತಾರ. ಯಾವುದೇ ಇದು ಎಲ್ಲದೂ ಸಪ್ಲೈ ಮಾಡೋದು ಯಾರು? ಕೇಂದ್ರ ಸರ್ಕಾರದವರು. ಎಲ್ಲಿದ್ದಾರೆ ಇವರು? ಇದ್ರ ಜೊತೆಗೆ ಇವತ್ತು ನೀಟ್ ಪರೀಕ್ಷೆ ಮಕ್ಕಳು ಇವತ್ತು ಮರು ಪೇಪರ್ ಲೀಕ್ ಆಗಿ ಮರು ಪರೀಕ್ಷೆ ಆಗ್ತಾಯಿದೆ. ಮಕ್ಕಳು ಇಬ್ಬರು ಮಕ್ಕಳು ಸೂಸೈಡ್ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬಂತು. ಪ್ರಾಣವನ್ನು ತೆಗೆದುಕೊಳ್ಳೋಂಥ ಬೇಜಾರು ಮಾಡ್ಕೊಂಡು ಈ ಹಿಜಾಬ್ ಹಾಕೋ ಸ್ಕೂಲಿಗೆ ಹೋಗೋಂಥ ಮಕ್ಕಳಿಗೆ ನಾವು ಕೇಸರಿ ಟವಲ್ ಹಾಕೊಂಡು ಶಾಲೆಗೆ ಹೋಗ್ತೀವಂತ ಈ ಬಿ ಜೆ ಪಿ ನಾಯಕರು ಎಲ್ಲಿದಾರ? ಎಲ್ಲಿದಾರ ಈಗ? ಅದು ಕವನ ಹೇಳಿದೆ ಸರ್. ಎರಡನೇ ಕವನ ಅದೇ ನಾನು ಇವತ್ತು ಏನಾಗಿದೆ ಅಂತ ಸಮಸ್ಯೆ ಇವ್ರದ್ದು ಬಿ ಜೆ ಪಿ ಮಿತ್ರರು ಇವತ್ತು ಎಲ್ಲಿದಾರಂತ ಗೊತ್ತಾಗ ಲೀಕ್ ಆಗೈತೆ, ಪೇಪರ್ ಔಟ್ ಆಗೈತೆ. ಇದೆಲ್ಲ ಆದಮೇಲೂ ಇನ್ನೂ ನಮ್ಮ ಮಿತ್ರರು ಎಲ್ಲಿದಾರಂತ ಹುಡುಕಾಡಕತ್ತೀವಿ. ಅದಕ್ಕೆ ನಮ್ಮ ದೇಶದಲ್ಲಿ ಪೆಟ್ರೋಲ್ ಇಲ್ಲ, ನಮ್ಮ ದೇಶದಲ್ಲಿ ಪೆಟ್ರೋಲ್ ಇಲ್ಲ, ವಿದೇಶದಲ್ಲಿ ಮರ್ಯಾದೆ ಇಲ್ಲ, ರೂಪಾಯಿಗೆ ಬೆಲೆ ಇಲ್ಲ. ಇವತ್ತು ರೂಪಾಯಿ ಬೆಲೆ ಎಲ್ಲೇ ಆಗೈತಿ? 97-98 ರೂಪಾಯಿಗೆ $1. ರೂಪಾಯಿಗೆ ಬೆಲೆ ಇಲ್ಲ. ಮೀಡಿಯಾ ಮುಂದೆ ಬರಲು ಬಿ ಜೆ ಪಿಗೆ ದಮ್ಮಿಲ್ಲ. ಇಂಥ ತಿರ್ಪೆ ಶೋಕಿಗೆ ಬಿ ಜೆ ಪಿಯವ್ರ ಹತ್ರ ಕಮ್ಮಿ ಇಲ್ಲ. ಮತ್ತು ಎರಡನೇ ಕವನ ಸರ್ ನಿಮ್ಮದು? ಎರಡನೇ ಕವನ ಇದು ಅಲ್ಲ. ಕವನ ಅಂತಂದ್ರೆ ನಾನು ಯಾಕೆ ಈ ಮಾತು ಹೇಳಕತ್ತೀನಂದರೆ, ಬಿ ಜೆ ಪಿಯವರಿಗೆ ಮಾನ ಮರ್ಯಾದೆ ಏನರ ಇತ್ತು ಅಂತಂದರೆ ಇನ್ನೂ ಸಮರ್ಥನೆ ಮಾಡ್ಕೊಳೋದಿದೆಯಲ್ಲ. ಇವತ್ತು ದೇಶದ ಆರ್ಥಿಕ ಪರಿಸ್ಥಿತಿ ಎಲ್ಲೈತಿ? ಇವತ್ತು ದೇಶದ ಆರ್ಥಿಕ ಪರಿಸ್ಥಿತಿ ಪೆಟ್ರೋಲ್ ಇಲ್ಲ, ಡೀಸೆಲ್ ಇಲ್ಲ, ಗ್ಯಾಸ್ ಇಲ್ಲ. ಇವತ್ತು ರೈತರಿಗೆ ಯೂರಿಯಾ ಗೊಬ್ಬರ ಸಿಗೋಂಥ ಪರಿಸ್ಥಿತಿ ಇಲ್ಲ. ಇದನ್ನೆಲ್ಲ ನೋಡಿದಂದ್ರೆ ಅದಕ್ಕೆ ಹೇಳೋದು, ಇವರಿಗೆ ತಿರುಪೇಶ್ವರಕ್ಕೆ ಜಾಸ್ತಿ ಐತೆ ಬಿ ಜೆ ಪಿಯವ್ರಿಗೆ ಅಂತ ಹೇಳೋದು. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.